ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ಯುವರ್ ನಂದಿನಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಒಂದು ವ್ಲಾಗ್ ನನ್ನ ಒಂದು ಫ್ಯಾಮಿಲಿಗೆ. ಸೊ ಈ ಒಂದು ಸಮ್ಮರ್ ಹಾಲಿಡೇಸ್ಗೆ ನನಗೆ ಒಬ್ಬಳು ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾಳೆ, ನಿಶು. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಕಸಿನ್ಸ್, ವಾಟ್ ಎವರ್. ನನಗೆ ಎಲ್ಲ ಕಡೆಯಿಂದನೂ ಸ್ವಲ್ಪ ಸಂಬಂಧ. ಇವಳ್ದು ಒಂದು ಲಾಸ್ಟ್ ವೀಡಿಯೋನೂ ಹಾಕಿದ್ದೆ. ಇವ್ರ ಮನೆಗೆ ದೇವ್ರು ಕರೆಸಿದಾಗ ನಾನು ಹೋಗಿದ್ದು. ಸೊ ಆವಾಗ ನಾನು ಅವಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಈಗ ಎಷ್ಟೋ ವರ್ಷ ಆದಮೇಲೆ ಅವಳು ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಅವಳು ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಸಕ್ಕದಾಗಿರೋ ಪಾಯಸ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಹಾಗೆ ನೋಡೋಣ ಅವಳ ಜೊತೆ ಈ ಒಂದು ದಿನದ ಜರ್ನಿ ಯಾವ ಥರ ಇರುತ್ತೆ ಅಂತ. ಸೊ ಯಾವಾಗಲೂ ತೋರಿಸ್ದಂಗೆ ಇದು ಕೂಡ ಒಂದು 3-4 ಡೇಸ್ ವ್ಲಾಗ್ ಇರುತ್ತೆ. ಸೊ ಅದರಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ನ ಮಾಡಿ ತೆಗೆದಿರ್ತೀನಿ. ಸೊ ನಮ್ಮ ಅಕ್ಕ ಬಾವನು ಕೂಡ ಸೌದತ್ತಿಗೆ ಹೋಗಿ ಈಗ ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಸೇರಿಸಿ ಅಡುಗೆ ಮಾಡ್ತಾಯಿದ್ದೀವಿ. ಬೇಳೆ ಸಾಂಬಾರು, ಪಾಯಸ ಮತ್ತು ಜೊತೆಗೆ ಒಂದು ಫಿಶ್ ಫ್ರೈ, ದೆನ್ ಅಷ್ಟೇ ಅನಿಸುತ್ತೆ. ಸೊ ಇದಿಷ್ಟು ಮಾಡ್ತಾಯಿದ್ದೀವಿ. ಸೊ ಮುದ್ದೆ ಕಟ್ಟೋ ಕಾಂಪಿಟೇಷನಲ್ಲಿ ನಾನು ಚೆನ್ನಾಗಿ ಕಟ್ತೀನ ಇಲ್ಲ ನಿಶು ಚೆನ್ನಾಗಿ ಕಟ್ತಾಳ ಅಂತ ಅಂದ್ಬಿಟ್ಟು ಕಟ್ಟಿದ್ವಿ. ಸೊ ಅವಳೇ ಚೆನ್ನಾಗಿ ಕಟ್ಟಿದ್ದು. ನಾನು ಮುದ್ದೆ ಮಾಡೋದು ತುಂಬ ರೇರ್ ಅಂತಂದರೆ ಮಾಡ್ತಾ ಇರ್ತೀನಿ, ಬಟ್ ರೊಟ್ಟಿ ಚಪಾತಿ ಇದೆಲ್ಲ ನನಗೆ ಚೆನ್ನಾಗಿ ಬರುತ್ತೆ. ಮುದ್ದೆ ಕಟ್ಟೋ ವಿಷಯಕ್ಕೆ ನಾನು ಸ್ವಲ್ಪ ತಿನ್ನೋ ಥರ ಆದರೂ ಮಾಡ್ತೀನಿ, ಬಟ್ ನೀಟಾಗಿ ಅಷ್ಟೊಂದು ಪರ್ಫೆಕ್ಟಾಗಿ ಕಟ್ಟಕ್ಕೆ ಬರೋದಿಲ್ಲ. ಸೊ ಪಾಯಸ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಅದರ ರೆಸಿಪಿ ನಿಮ್ಗೇನಾದರೂ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ರೆಸಿಪಿನ ತಿಳಿಸ್ತೀನಿ. ಎಲ್ಲ ಮಾಡಿ ಲಾಸ್ಟಲ್ಲಿ ಊಟ ಕೂತ್ಕೊಂಡ್ರಿ. ಸೊ ನಮ್ಮ ಅಕ್ಕ ಬಾವನು ಬಂದರು, ಎಲ್ಲರಿಗೂ ಊಟ ಕೊಟ್ಟು ನಾನು ಊಟ ಮಾಡಿ ಮಲ್ಕೊಬಿಟ್ವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ವ್ಲಾಗ್ ಆಗಿದೆ ಇದು. ಸೊ ಎಲ್ಲರೂ ಕೂಡ ಮೈಂಡ್ ಫ್ರೆಶ್ ಆಗೋಕ್ಕೆ ಅಂತ ಅಂದ್ಬಿಟ್ಟು ವಾಕಿಂಗ್ ಹೋಗಿದ್ರಿ ಬೆಳಿಗ್ಗೆನೆ. ಸೊ ಅಲ್ಲೊಂದು ಸ್ವಲ್ಪ ಪಾರ್ಕಲ್ಲಿ ಹೋಗಿ ಸ್ವಲ್ಪ ಮಟ್ಟಿಗೆ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಮೆಡಿಸನ್ ತೊಗೊಳೋದಿತ್ತು, ಹಾಗೆ ಇನ್ನೊಂದು ಸ್ವಲ್ಪ ತರಕಾರಿಗಳನ್ನ ತೊಗೊಳೋದಿತ್ತು, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಸೊ ಇವತ್ತು ನಾಷ್ಟಿಗೆ ಅಂತ ಅಂದ್ಬಿಟ್ಟು ಮಮ್ಮಿ ಸಕ್ಕದಾಗಿರೋ ಬಿಸಿಬೇಳೆಭಾತ್ ಮಾಡಿದರು. ಅದ್ರ ಮೇಲೆ ತುಪ್ಪ ಮತ್ತು ಖಾರ ಬುಂದಿ. ಸೊ ಒಳ್ಳೆ ಕಾಂಬಿನೇಷನ್. ಸೊ ಅದನ್ನೆಲ್ಲ ತಿಂದ್ಬಿಟ್ಟು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ, ಮತ್ತು ನಮ್ಮ ಭಾವ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೊರಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿಗೆ. ಬೇಜಾರಾಗ್ತಿದೆ. ಸೊ ಇಷ್ಟು ದಿನ ಹೆಂಗೋ ಚೆನ್ನಾಗಿದ್ರು ಅಂತ ಅಂದ್ಬಿಟ್ಟು, ಬಟ್ ಇವಾಗ ಹೋಗ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಮ್ಮ ಅಕ್ಕ ತುಂಬಾ ಸ್ಯಾಡ್ ಆಗಿಬಿಟ್ಟಿದ್ದಾಳೆ ನೋಡಿ ಗೈಸ್. ಹಾಂ, ಈಗ ಬಂದರು. ಸೈಡ್ ಬರೋ ನಮ್ಮ ನಿಶು ಹೆಂಗೋಳಿ ನೋಡಿ ಗಾಯ್ಸ್, ಇವಳು ಹೆಂಗ್ ಹೇಳ್ತಾರೆ. ಪಾಪು ಅಂತೂ ಇವಳು ಬಂದಾಗಿಂದ ಯಾರ ಹತ್ರನೂ ಹೋಗಿಲ್ಲ, ಅಷ್ಟು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ತಿರ್ಲಿಲ್ಲ. ಯಾರಾದರೂ ಎತ್ಕೊಂಡ್ರೆ ಅಳೋಳು. ಸೊ ದೂರದಿಂದ ಆಟಾಡಿಸ್ತಿದ್ರೆ ಆಟಾಡ್ತಿದ್ಲು. ಅದರಲ್ಲಿ ನಮ್ಮ ಭಾವ ಹೊರಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ಲು ಭಾವನಿಗೆ. ಸೊ ಅವರು ಬೆಂಗಳೂರು ಹೋಗ್ತಿರ್ಬೇಕಾದಾಗ ನಾನು ಹೋಗ್ತೀನಿ ಅಂತ ಹೇಳ್ತಿದ್ಲು. ಸೊ ಅಷ್ಟು ಮಟ್ಟಕ್ಕೆ ಕ್ಲೋಸ್ ಆಗಿದ್ಲು ನಮ್ಮ ಭಾವ. ಮತ್ತು ಅವಳು ಅಳೋದಕ್ಕೆ ಆಟೋ ಎಲ್ಲ ನಿಲ್ಲಿಸಿ ಅವಳನ್ನ ಕರೆಸಿ ಅವಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿ ಕಳಿಸಿದ್ರು. ನಮ್ಮ ಪಪ್ಪ ಅವರೆಲ್ಲ ಹೋಗ್ತವ್ರೆ. ಬಾಯ್. ಇವರೆಲ್ಲ ರೋಡ್ ದಾಟ್ತವ್ರೆ, ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೆಂಡ್ ಆಫ್ ಮಾಡ್ತೀವಿ. ಸೆಂಡ್ ಆಫ್ ನೋಡಿ ಗಾಯ್ಸ್, ನಮ್ಮ ಅಕ್ಕ ಅವ್ರ ಹಸ್ಬೆಂಡ್ನ ಬಿಟ್ಬಿಟ್ಟು ಬಂದು ಫುಲ್ ದುಃಖದಲ್ಲಿ ಇದ್ದಾರೆ. ನಮ್ಮ ಭಾವ ಊರಿಗೆ ಹೋಗಿದ್ದಕ್ಕೆ ನಮ್ಮ ಅಕ್ಕ ತುಂಬಾ ಸ್ಯಾಡ್ ಆಗಿದ್ಲು. ಸೊ ಹಾಗಾಗಿ ನಿಶು ಪಕ್ಕದಲ್ಲಿ ಕೂತ್ಕೊಂಡು ಸಮಾಧಾನ ಮಾಡ್ತಾಯಿದ್ಲು. ಅದರದ್ದೇ ಒಂದು ಕ್ಲಿಪ್ನ ತಗೊಂಡೆ. ಏನೂ ಆಗಲ್ಲ ಅಕ್ಕ, ಹೋಗಿ ನೀನು 1-2 ದಿನ ಫ್ರೀ ಆಗಿರೋ, ಆರಾಮಾಗಿರೋ ಅಂತ ಹೇಳ್ತಾಯಿದ್ಲು. ಸೊ ಇವಳು ಕೇಳ್ತಾ ಇದ್ಲು, ಆದರೂ ಒಂದೊಂದ್ಸತಿ ಬೇಜಾರಾಗ್ತಿದ್ಲು. ಲಾಸ್ಟ್ ಓವರ್ ಮ್ಯಾಚ್ ಆಗಲ್ಲ. ಸೊ ನಮ್ಮದು RCB ಮ್ಯಾಚ್ ಇತ್ತು ಅಂತ ಅಂದ್ಬಿಟ್ಟು ನಾವು RCB ಮ್ಯಾಚ್ನ ನೋಡೋಕೆ ಬಂದು ಅವ್ರಿಬ್ಬರನ್ನ ಮಾತಾಡೋಕೆ ಬಿಟ್ಬಿಟ್ಟು. ಸೊ ಮ್ಯಾಚ್ ಅಂತೂ ಸಕ್ಕತ್ತಾಗಿತ್ತು. ಅವತ್ತಿನ ದಿನ ನಾನು ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿದೆ. ಸೊ ಇವತ್ತು ಕೂಡ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ತಿದ್ದಾರೆ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು. ನಾವು ಅವ್ರಿಗೆ ಇಲ್ಲಿ ದಾವಣಗೆರೆ ಸ್ಪೆಷಲ್ ಇವಾಗ ಫೇಮಸ್ ಆಗಿರೋ ಅಂಥ ದಾವಣಗೆರೆ ಬೆಣ್ಣೆ ದೋಸೆನ ತಿರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾನು, ನಿಶು, ಶಾಂಭವಿ, ಶಾಲಿನಿ, ಇಷ್ಟು ಜನನೂ. ಸೊ ಹುಡುಗರೆಲ್ಲ ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಹುಡುಗರನ್ನ ಬಿಟ್ಟು ನಾವಷ್ಟೇ ಹೋಗಿ ಬೆಣ್ಣೆ ದೋಸೆನ ತಿನ್ಕೊಬಂದರೆ. ನನಗಂತೂ ಇಲ್ಲಿ ಸಖತ್ ಇಷ್ಟ ಆಗುತ್ತೆ. ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ.
ಅಲ್ಲಿ ಫೇಮಸ್ ಅಂತಂದರೆ ಈ ಒಂದು ಹೋಟೆಲೇ. ಸೊ ಹಾಗಾಗಿ ನಮ್ಮ ಅಕ್ಕ ಬಂದಿಲ್ಲಲ್ವ, ಸೊ ಲಾಸ್ಟ್ ಟೈಮ್ ಬೇರೆ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದೆ, ಬಟ್ ಇವಾಗ ಈ ಹೋಟೆಲ್ ಕರ್ಕೊಬಂದಿದ್ದೀನಿ. ಅವಳಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಇಲ್ಲಿ ಒಂದು ಟೇಸ್ಟು. ಸೊ ಬೆಣ್ಣೆ ದೋಸೆ ಎಲ್ಲ ತಿಂದ್ಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ಇದನ್ನ ಹಾಕ್ತೀನಿ. ನಮ್ಮ ಶಾಲಿ ತೊಡೆನೋ ಮನೆಗೆ ಬಂದ ತಕ್ಷಣ ಮಕ್ಕಳು ಎಲ್ಲರೂ ಕೂಡ ಹಠ ಮಾಡ್ತಾಯಿದ್ರು, ಫುಲ್ಲು ನಾವು ಸ್ವಿಮ್ಮಿಂಗ್ ಫೂಲ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆಲ್ಲರಿಗೂ ರೆಡಿ ಮಾಡಿಸಿ ಸ್ವಿಮ್ಮಿಂಗ್ ಫೂಲಿಗೆ ಬಂದರೆ, ಸೊ ಆವಾಗ ಗೊತ್ತಾಯಿತು ಸ್ವಿಮ್ಮಿಂಗ್ ಫೂಲ್ ಕ್ಲೋಸ್ ಆಗಿದೆ ಅಂತ. ಸೊ ಮಂಡೇ ತೆಗೆಯೋದಿಲ್ವಂತ ಅಲ್ಲಿ ಸ್ವಿಮ್ಮಿಂಗ್ ಫೂಲು. ಹಾಗಾಗಿ ವೆಯ್ಟ್ ಮಾಡಿದ್ರಿ ನನ್ನ ಮನೆಯವ್ರು ಬರೋ ಗಂಟನೂ. ಹಾಗೆ ಅವ್ರು ಬಂದ ಮೇಲೆ ನಮ್ಮನ್ನ ಆಟೋ ಮಾಡಿ ಕಳಿಸಿದ್ರು ಮನೆಗೆ. ಸೊ ಇವಾಗ ಆಟೋ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಈವ್ನಿಂಗ್ ಟೈಮಲ್ಲಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಆಚೆ ಬಂದಿದ್ದೀವಿ. ನಾನು, ನಿಶು, ಸೇಮ್ ಶಾಲಿನಿ, ಪಾಪು, ಶಾಂಭವಿ ಎಲ್ಲರೂ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೀವಿ, ಕ್ಲೋಸ್ ಮಾಡಿಲ್ಲ ನೀವು ಹುಚ್ಚರು ಹೋದಾಗ ಹೋಗ್ತಿದ್ದೀವಿ. ಧೂಳು ಬೇರೆ ಕೋಲ್ಡ್ ಹಾಕೋ ಬಂದ್ರು ಕಿವಿಗೆ. ನೋಡಿ ನಮ್ಮ ಶಾಂಭವಿ ನೋಡಿ ಇನ್ನೂ ಹುಚ್ಚಿ. ನೋಡಿ ನಮ್ಮ ಲೋಚನ್ನು ಸ್ನಾನ ಮಾಡಿದ್ದೇನೋ, ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ನು ಚೆನ್ನಾಗಿ ಅವ್ನು ಹೋಗ್ಬೇಕು. ಸನ್ಸ್ಕ್ರೀನ್ ಸ್ವಲ್ಪ ಹೋಗ್ತಿದ್ವಿ, ಟ್ಯಾನ್ ಆಗ್ಬಿಟ್ಟು ಅಂತ ಭಯ ಆಗ್ತದೆ. ನಾನು ಅದನ್ನ ಹಾಕಿ ಎಲ್ಲ ಕಡೆ ನಮ್ಮ ಅಕ್ಕ ಫುಲ್ ಟ್ಯಾನ್ ಆಗ್ಬಿಡ್ತಾಳೆ. ಅರ್ಧದಲ್ಲೇ ಈಚೆ ಹಾಕ್ಬಿಟ್ರು ಗಾಯ್ಸ್. ನೋಡಿ ಎಲ್ಲ ತೇವದ ಬಟ್ಟೆಲ್ಲ ಬಂದವ್ರೆ. ಲೋಚನ್ ಊಟ ಮಾಡ್ತಾ ಕೂತಿದ್ದ, ಹೊಡಿರಿ ಒಂದು ತಲೆಗೆ ಹೇಳ್ತೀನಿ. ಮಾಡ್ಕೊಳ್ಳ. ನಿಮ್ಮ ಹೆಸರೇನು? ಹೌದಾ, ಎಷ್ಟು ವರ್ಷ? ಹಾಂ, ಹೌದಾ. ನೀವು ತುಂಬ ಒಳ್ಳೆಯವರು. ಯೂಟ್ಯೂಬ್ಗೆ ಹಾಕ್ಬೋದಾ? ಏನೂ ಆಗಲ್ಲ. ಸ್ನಾನಕ್ಕೆ ಇಬ್ರು ಕಿತ್ತಾಡ್ತಾರಮ್ಮ. ನಾನು ಹೋಗ್ತೀನಿ, ಇಬ್ರು ಹಿಂಗೆ ಕಿತ್ತಾಡ್ತೀನಿ, ನಾನೇ ಹೊಟ್ಟೋಗ್ತೀನಿ. ಆಮೇಲೆ ಹಂಗಂದ್ರೆ ಏನಪ್ಪ ಅಂತ ಇರ್ತೆ. ಆಮೇಲೆ ಮಮ್ಮಿ ಬೇಗ ಎದ್ಬಿಟ್ಟೈತೆ, ಬೇಗ ಎದ್ಬಿಟ್ರೆ ಅದೇನಮ್ಮ ಇವನ್ನೆಲ್ಲ ಬಾಗ್ಲ ಹಾಕೊಂಡಿರ್ಲಿಲ್ಲ ಕಣೆ, ಅಮ್ಮ ಎಲ್ಲ ಹರ್ಕೊಂಡು ಹೊಂಟಾಯ್ತು ಕಣ. ಮಮ್ಮಿ ಮಮ್ಮಿ ನೋಡಿ ಗಾಯ್ಸ್, ಇವ್ರ ಅತ್ತೆ, ಇವ್ರ ಸೊಸೆ, ಇವ್ರ ಮಕ್ಕಳು, ನಾವು 3 ಜನ. ಇವಳು ನಮ್ಮ ಚಿಕ್ಕಮ್ಮ. ಚಿಕ್ಕಮ್ಮನಿಗಿಂತ ಮಗಳಿಗೆ ಜಾಸ್ತಿ ವಯಸ್ಸಾಗಿ ಹೋಗೈತೆ. ಎಲ್ಲಿ ಎತ್ಕೊಡೆ ನಂದಿನಿ. ಮಾವ್ ಏನಾದ್ರು ಹೇಳಮ್ಮ. ಏನು ಹೇಳಮ್ಮ? ನಮ್ಗೆ ನಾವು ದಾವಣಗೆರೆಗೆ ಬಂದಿತ್ತು, ತುಂಬಾ ಖುಷಿ ಆಯ್ತು. ಚೆನ್ನಾಗಿ ತಿಂದ್ವಿ. ಆದ್ರೆ ಮೊದಲನೇ ದಿನ ಮೂಳೆ ಮಾಡು ಅಂದ್ರೆ ಬೇಳೆ ಮಾಡಿದ್ಲು. ನಮ್ ಬಾವ ದೊಡ್ಡ ಮೂಳೆ ತಂದು ಕೊಟ್ಟಿದ್ರಲ್ಲ. ಆಮೇಲೆ ನನಗೆ ಅಂದೆ ಅಂದ್ಬಿಟ್ಟು ಒಂದ್ ಮೂಳೆ ತರಿಸ್ಕೊಟ್ಲು. ಅದು ಸಖತ್ ಬೇಜಾರಾಯ್ತು. ಒಂದೇ ಒಂದು ಇತ್ತು ಅಂದ್ಬಿಟ್ಟು. 2ನೇ ದಿನ ಏನ್ ಮಾಡಿದ್ಲು ಮರ್ತಗೋಳೆ. ಬೇಳೆ ಬೇಳೆ ಅಂತಿದ್ಲು ಗಾಯ್ಸ್, ಮೂಳೆ ಮಾಡಿದ್ದೆ. ಆಮೇಲೆ ಕಬಾಬ್ ಮಾಡಿದ್ಲು, ಒಡೆ ಮಾಡಿತ್ತು, ನಮ್ಮತ್ತೆ ಒಡೆ ಮಾಡಿದ್ರು. ಆಮೇಲೆ ನಮ್ಮ ಅಕ್ಕ ಹೆಸರು ಬೇಳೆ ಪಾಯಸ ಮಾಡಿದ್ಲು. ತಿನ್ಸ್ಬಿಟ್ಟು ಎಲ್ರಿಗೂ ಒಂದ್ ರೌಂಡ್ ನಿದ್ದೆ ಬರ್ಸವಳೆ.
ಇವಳ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಕರ್ಕೊಬೋಗ್ ಸಿನಿಮಾ ಅವಳನ್ನ. ಆಮೇಲೆ ಏನೇನು ನಮ್ಮ ಮಟನ್ ಸಾಂಬಾರ್ ಮಾಡಿದ್ರು, ಕೈಮಾ ಸಾಂಬಾರ್ ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರು ನಮ್ಮ ಅತ್ತೆ. ಆಮೇಲೆ ನೆಕ್ಸ್ಟ್ ಕರ್ಸ್ಬಿಟ್ಟು ನನ್ನ ಕೈಲಿ ಪಲಾವ್ ಮಾಡಿಸಿದ್ಲು ಗೈಸ್. ನೀನಾ ಅಲ್ಲ ಇಟ್ಕೊಳಮ್ಮ ಒಂದ್ ಸ್ವಲ್ಪ. ನಮ್ಮನೆಗೆ ಬಂದವ್ರೆ ನಮ್ಮ ಅತ್ತೆ ಮಾಡೋದು. ನಾನು ಕಬಾಬ್ ಮಾಡಿದ್ದೀನಿ, ಫಿಶ್ ಫ್ರೈ ಮಾಡಿದ್ದೀನಿ, ಅದನ್ನ ಮಾತ್ರ ಹೇಳಿಲ್ಲ guys. ನಮ್ಮ ಅತ್ತಿಗೆ ಅಲಿಯಾಸ್ ನನ್ನ ಮಗಳು ಫಿಶ್ ಫ್ರೈ ಮಾಡಿ ಕಬಾಬ್ ಮಾಡಿ ಸಖತ್ತಾಗಿ ಮಾಡಿದ್ರು ಗೈಸ್. ಆಮೇಲೆ ಕರೆಕ್ಟೇನೆ ಅಂತ ಕೇಳ್ತೀಯ? ಶಾಲಿ ಕಬಾಬ್ ಮಾಡಿದ್ದೆ ನಾನು ಫಿಶ್ ತಿನ್ನಲ್ಲ. ಯಾಕೆ ನೀನು ಸಪ್ರೇಟ್ ಹೌದಾ? ನಮ್ಮ ಮಮ್ಮಿ ಮಾಡಿದ್ದು, ನಂದಿನಿ ಮಾಡಿದ್ದು. ಕಬಾಬ್ ಮಾತ್ರ ಕಳ್ದೋದೆ. ಕಬಾಬ್ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಹಾಯ್ ಮಾಡು, ಹಾಯ್ ಮಾಡು. ನಾನು ನಿಶು ಪಲಾವ್ ಏನು ಹಾಯ್ ನಿಶು ನೋಡಿದ್ರೆ ಚಿನ್ನಿ, ಸ್ಟವ್ ಮೇಲೆ ಹಾಲಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಚಾಕ್ಲೇಟ್ ಹಾಕಿದ್ರೆ ಚೆನ್ನಾಗಿರುತ್ತಾ? ನಿಂಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅನ್ಸುತ್ತಲ್ವಾ? ಚಾಕ್ಲೇಟ್ ಚೆನ್ನಾಗಿರುತ್ತಾ? ಚೆನ್ನಾಗಿ ಚಾಕ್ಲೇಟ್ ಇಷ್ಟ ಆಯ್ತು. ಆಮೇಲೆ ಅದು ಕಾಫಿ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಚೆನ್ನಾಗಿರಲ್ವಾ? ಚಾಕ್ಲೇಟ್ ಹಾಕಿದ್ರೆ? ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ ಗೈಸ್. ಅವ್ನ ಮುಖ ಮುಚ್ಚೋಗ್ಕೊಂಡು ಓಡಿಸ್ಬಿಟ್ಟ. ಕತ್ತೆ ಇವಳ ಮಗು ಇದೆಯಲ್ಲ ಗಾಯ್ಸ್, ಇವಳ ಮಗು ಎಷ್ಟು ಒಳ್ಳೆ ಮಗು ಗೊತ್ತಾ ಗಾಯ್ಸ್. ಒಂದು ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ ಅವಳಿಗೆ. ಆದ್ರೆ ಮನೆಯೆಲ್ಲ ಸೈಲೆಂಟ್ ಆಗಿತ್ತು ಗೈಸ್. ಹಾಯ್ ಮಾಡಿಲಿ, ಲೈಕ್ ಮಾಡಿ, ನೀವು ಲೈಕ್ ಮಾಡಿ. ಹೇ ಹೇಳ್ಕೊಡೆ, ಲೈಕ್ ಮಾಡಿ ಕೊಡಿ ಇಲ್ಲಿ, ಲೈಕ್ ಮಾಡಿ ಕೊಡಿ ಇಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಹೇಳು. ಟೋಟಲ್ ಆಗಿ ಬಟ್ಟೆ ಹಾಕಿದ್ ಮಿಷಿನ್ಗೆ ಹಾಕಿ ಅಲ್ಲೇ ಚಿಕ್ಕಮ್ಮ ಬನ್ನಿ. ನಮ್ಮ ಅಜ್ಜಿ ತಂಗಿ ನಮ್ಮ ಚಿಕ್ಕಮ್ಮ ಬನ್ನಿ ಚಿಕ್ಕಮ್ಮ. ಇವರಂತೂ ದಾವಣಗೆರೆಗಂತೂ ಹಳಬ್ರು. ಚಿಕ್ಕಮ್ಮ ನಮ್ಮನೆಗೆ ಬಂದಿದ್ದು ಹೆಂಗ ಅನಿಸ್ತು ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ ಅಷ್ಟೇನಾ? ಆಮೇಲೆ ಅಡುಗೆ ಎಲ್ಲ ಹೆಂಗ್ ಮಾಡಿದ್ಲು ಹೇಳಿ. ನಮ್ಮ ಮೊಮ್ಮಗಳು, ನಮ್ಮ ಪರಿಚಯದ ಮಗಳು ಪಾಪ ಚೆನ್ನಾಗಿ ನೋಡ್ಕೊಂಡ್ಲು. ನಮ್ಮ ಅಕ್ಕನ ಮೊಮ್ಮಗಳು, ನಮಗೂ ಮೊಮ್ಮಗಳೇನೆ. ಬಾರೆ ವಾಪಸ್ಸು. ಏಯ್ ನೋಡಿ ಗಾಯ್ಸ್ ಹೆಂಗ್ ಕರಿತಾಳೆ ನೋಡಿ. ನಾನು ಇಲ್ಲೇ ಇದ್ದೀನಿ. ಬಂದ್ಬಿಡು. ಕಾಲು ಅಂತ ಊರ್ಲಿಲ್ಲ, ಚೆನ್ನಾಗಿ ನೋಡ್ಕೊಂಡು ಇಲ್ಗಂಟ ಚೆನ್ನಾಗಿ ಜಾಲಿಯಾಗಿತ್ತು. ನಾಳೆ ಹೋಗ್ತಾ ಇದ್ದೀವಿ. ಒಳ್ಳೇದಾಗಲಿ ಅವ್ರಿಗೆ, ಚೆನ್ನಾಗಿ ಅವ್ರ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿ. ಅವ್ರು ಹೊಡೆದ್ರು ಇವ್ರು ಹೊಡೆದ್ರು. ಬಾರೆ ಬಂದ್ಬಿಡೆ ವಾಪಸ್ಸು. ನೋಡು ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ನಾವೇನ್ ಗೊತ್ತಾ, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಮಾಡೆ ಇಬ್ರು ಡುಮ್ ಏನ್ ಗೊತ್ತಾ ಗೈಸ್, ನಾವಿಬ್ರು ಚೈಲ್ಡ್ಹುಡ್ ಫ್ರೆಂಡೇ ನಾವು ಅವಾಗಿಂದ. ಫಸ್ಟ್ ಕಸಿನ್ಸ್, ಆಮೇಲೆ ಫ್ರೆಂಡ್ ಆದ್ರಿ, ಆಮೇಲೆ ಡಿವೋರ್ಸ್ ಆಯಿತು. ಮತ್ತೆ 1 ವರ್ಷ 2 ವರ್ಷ, ಎಷ್ಟು ವರ್ಷನೇ, 5 ವರ್ಷ ಡಿವೋರ್ಸ್ ಆಗಿದ್ದು. ಸ್ವಲ್ಪ ದೂರ ಐತಿ. ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಂಡ್ರಿ. ಆಮೇಲೆ ಫೀಲಿಂಗ್ಸ್ ಎಲ್ಲ ಕ್ಲಿಯರ್ ಆಗಿ ಕಾಂಪ್ರಮೈಸ್ ಬಂದು ದಾವಣಗೆರೆಗೆ ಬಂದವಳೆ. ಈಗ ಮತ್ತೆ ಲವರ್ ಬಿಟ್ಟಿದ್ದೀನಿ. ನಾನು ಇವ್ಳು ಒಂದ್ಸತಿ ಇದು ಇವ್ರ ಮನೆ ದೇವ್ರು ಕರ್ಸಿದ್ರಲ್ಲ, ನಾನು ಅದನ್ನ
ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ ಆ ಒಂದು ವಿಡಿಯೋನ. ಆವಾಗ ಹೋಗಿದ್ದಕ್ಕೆ ಈಗ ದಾವಣಗೆರೆ ನೋಡಿ ಗೈಸ್ ಹೆಂಗ್ ಆಡ್ತಾರೆ. ಮುತ್ತ ಕೊಟ್ಲು ನನಗೆ, ಮುತ್ತ ಕೊಟ್ಲು. ಮುತ್ಕೊಟ್ಟ ನಿನ್ ಮತ್ತೆ ಸುಳ್ಳು ಹೇಳ್ಬೇಡ ಪಾಪು, ನಿಜ ನೀನ್ ಸುಳ್ಳು ಹೇಳ್ತಿದ್ಯಾ ಪಾಪು. ಸೊ ಗಾಯ್ಸ್, ಇವತ್ತಿನ ಒಂದು ವ್ಲಾಗ್ ಈ ಥರ ಇತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಇವರೆಲ್ಲ ಇದ್ದಿದ್ದ ದಿನ ಅಂತೂ. ಸೊ ನಾಳೆ ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ತುಂಬಾ ಬೇಜಾರಾಗುತ್ತೆ. ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಗಾಯ್ಸ್.